ಝೂಡಿಯೋದಲ್ಲಿ ಜಸ್ಟ್ ಒಂದು ಟಾಪ್ಗೆ 399 ರುಪೀಸಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಅಷ್ಟೇ ತುಂಬಾ ಬೇಗ ಎದ್ದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟೆ. ಸೊ ಹಂಗೆ ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ರು, ಹಂಗೆ ಅವ್ರಿಗೂ ವೆಯ್ಟ್ ಮಾಡ್ತಾ ಇದ್ದೆ. ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಈ ಬಸ್ ಸ್ಟಾಪಲ್ಲಂತೂ ಹೆವಿ ಸೌಂಡು. ನಮ್ಮ ಯೂನಿವರ್ಸಿಟಿ ರೋಡ್ ಹತ್ರ ಫುಲ್ಲು ರೋಡ್ನೆಲ್ಲ ಕೆಡಿಸ್ಬಿಟ್ಟಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ನಾವೇನಾದರೂ RR ನಗರ ನಾಯಂಡಹಳ್ಳಿಗೆ ಹೋಗಬೇಕು ಅಂತಂದರೆ ಫುಲ್ಲು ಒಂದು ರೌಂಡ್ ಸುತ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ BBMP ಇವ್ರಿಗೇನು ಕ್ಲೀನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಕಸ ಅಂತೂ ಯಾರು ಅದೆಷ್ಟು ತಂದು ಹಾಕಿದಾರೋ ಏನೋ ಗೊತ್ತಿಲ್ಲ. ಹೆವಿ ಕಸ, ಫುಲ್ಲು ಸ್ಮೆಲ್ಲು. ಇಷ್ಟೊಂದು ಕಸ ಇದ್ರೇ ನಮ್ಮ ಹೆಲ್ತ್ ಎಲ್ಲ ಹಾಳಾಗೋದು. ಸೊ ನಮ್ಮ ಬೆಂಗಳೂರಲ್ಲಿ ಕೋವಿಡ್ ಬಂದಿದ್ದು. ಬಸ್ ಸ್ಟಾಪ್ ಹತ್ರ ಕೂತ್ಕೊಂಡು ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅವರು ಬಂದರು. ಡೈಲಿ ನಮ್ಮ BMTC ಬಸ್ಸಲ್ಲಿ ಓಡಾಡಿ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಈ ಸಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಸೊ ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಹೊರಟು. ನಮ್ಮ ಬೆಂಗಳೂರಲ್ಲಿ ಮಳೆ ಮಾತ್ರ ಒಂದೆರಡು ದಿನ ಚೆನ್ನಾಗಿ ಸುರಿತು. ಆದರೆ ಬಿಸಿಲು ಮಾತ್ರ ಹೆಂಗಿದ್ದು ಹಂಗೆ ಇದೆ, ಕಡಿಮೆನೇ ಆಯ್ತಾ ಇಲ್ಲ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಐಸ್ ಕ್ರೀಮ್ ನನಗೆ ಇಷ್ಟ ಆಗಲ್ಲ. ಏನೋ ತುಂಬ ದಿನಗಳಾಗಿದ್ದು ತಿನ್ಬೇಕು ಅಂತ ಇವತ್ತು ಅನ್ನಿಸ್ತು. ಸೊ ಹಂಗಾಗಿ ತಿಂದೆ ಅಷ್ಟೇ. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ಇನ್ನೊಂದು ಸ್ವಲ್ಪ ಐಸ್ ಕ್ರೀಮ್ ಇಕ್ಕಿತ್ತು, ಅದನ್ನು ಬ್ಯಾಗ್ ಒಳಗೆ ಇಟ್ಕೊಂಡು ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾಲ್ ಕಡೆ ಹೊರಟ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. ಮಾಲ್ ಇರೋದು ನಮ್ಮ ಮನೆ ಹತ್ರನೇ. ಸೊ ಹಂಗಾಗಿ ಒಂದು ರೌಂಡ್ ಹಾಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಹಂಗೆ KFC ತಿನ್ನೋಣ ಅಂತ ಹೇಳ್ಬಿಟ್ಟು KFC ಕಡೆಗೆ ಬಂದ್ವಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ KFC ಎಲ್ಲಾನು ಔಟ್ಸೈಡ್ ತಿಂದ್ರೇನೆ ಬೆಸ್ಟ್. ಮಾಲಲ್ಲೆಲ್ಲ ತಿನ್ನಕ್ಕಾಗಲ್ಲ, ಹೆವಿ ಕಾಸ್ಟ್ಲಿ ಇರುತ್ತೆ. ಸೊ ನಾನೇ ಏನೇನು ಬೇಕೋ ಎಲ್ಲಾನು ಆರ್ಡರ್ ಮಾಡಿದೆ. ಈ ಮಾಲಲ್ಲಿ ಬಂದು KFC ತಿನ್ನೋ ಬದಲು 150 180 ರುಪೀಸ್ ಕೊಟ್ಟರೆ 1 kg ಚಿಕನ್ನೇ ಬರುತ್ತೆ, ಮನೇಲೆ ಮಾಡ್ಕೊಂಡು ತಿನ್ಬೋದು. ಬಟ್ ಆದರೆ ನಾವು ಹೆಣ್ಮಕ್ಳು ತಿನ್ನೋಕೆ ರೆಡಿ ಇರಲ್ಲ. ಯಾವ್ದು ಟೇಸ್ಟ್ ಇರುತ್ತೋ ಅದನ್ನು ತಿನ್ನೋಕ್ಕೆ ನಾವು ರೆಡಿ ಆಗಿರ್ತೀವಿ ಯಾವಾಗ್ಲೂ. ಚಿಕನ ತಿನ್ಕೊಂಡು ಒಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಸುತ್ತ ನೋಡ್ತಾ ಇದ್ವಿ. ಸೊ ಹಂಗೆ ನಾನು ಯಾವಾಗಲೂ ಮಾಲ್ಗೆ ಬಂದಾಗ ಯೋಚನೆ ಮಾಡ್ತಾನೆ ಇರ್ತೀನಿ, ಇಷ್ಟು ದೊಡ್ಡದಾಗಿ ಯಾರಪ್ಪ ಮಾಲ್ನ ಕಟ್ಸಿರ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಮೇಯ್ನಾಗಿ ಬರಬೇಕಾಗಿದೆ ನಾವು ಸ್ಟುಡಿಯೋಗೆ, ಯಾಕಂದರೆ ನಾವು ಬಟ್ಟೆ ತೊಗೋಬೇಕಾಗಿತ್ತು. ಸೊ ಹಂಗಾಗಿ ಇಲ್ಲಿ ಒಳಗಡೆ ಅಂತೂ ಹೆವಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಜಸ್ಟ್ ಲಿಪ್ಸ್ಟಿಕ್ ನೋಡಿದೆ 600 ಇತ್ತು, ಒಂದು ಲಿಪ್ಸ್ಟಿಕ್ಕಿಗೆ 600 ಇತ್ತು. ಸೊ ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ನಾನು ವಾಪಸ್ ಬಂದೆ. ಸೊ ಹಂಗೆ ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದರೆ ಟಾಪ್ ಮಾತ್ರ ಹೆವಿ ಕಾಸ್ಟ್ಲಿ. ಟಾಪ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಕಾಸ್ಟ್ಲಿನೇ. ಝೂಡಿಯೋ ಅಂತಂದರೆ ಅದಕ್ಕೆ ಹೇಳೋದಲ್ವಾ, ಝೂಡಿಯೋನೇ ಔಟ್ಸೈಡೇನೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡ್ವಿ. ಸೊ ಇಲ್ಲಿ RR ನಗರ ನಾಯಂಡಹಳ್ಳಿ ಸೈಡ್ ಅಂತೂ ಫುಲ್ಲು ಟ್ರಾಫಿಕ್ಕು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು